ಪ್ರಶ್ನೆ 1. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚೆಸ್, ಬಿ ಫುಟ್ಬಾಲ್, ಸಿ ಕ್ರಿಕೆಟ್, ಡಿ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕಿ. ಪ್ರಶ್ನೆ 2. 500 ಮುಖಬೆಲೆಯ ನೋಟಿನ ಮೇಲೆ ಮುದ್ರಿತವಾದ ಚಿತ್ರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸಾಂಚಿ ಸ್ತೂಪ, ಬಿ ದೆಹಲಿಯ ಕೆಂಪು ಕೋಟೆ, ಸಿ ಕಲ್ಲಿನ ರಥ, ಡಿ ಮಂಗಳಯಾನ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿಯ ಕೆಂಪು ಕೋಟೆ. ಪ್ರಶ್ನೆ 3. ಹಸಿ ಕೊಬ್ಬರಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಅಜೀರ್ಣ, ಸಿ ಮಲಬದ್ಧತೆ, ಡಿ ಆಸಿಡಿಟಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ 4 ಆಪ್ಷನ್ಸ್. ಪ್ರಶ್ನೆ 4. ಚರ್ಮ ಮತ್ತು ಕೂದಲಿನ ಆರೈಕೆಗೆ ಏನನ್ನು ತಿನ್ನಬೇಕು? ಆಪ್ಷನ್ಸ್: ತುಳಸಿ, ಬೆಲ್ಲ, ಶೇಂಗಾ, ಹಸಿ ಕೊಬ್ಬರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿ ಕೊಬ್ಬರಿ. ಪ್ರಶ್ನೆ 5. ತಂಗಳನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಸಿಡಿಟಿ, ಬಿ ತಲೆನೋವು, ಸಿ ಮಲಬದ್ಧತೆ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಪ್ರಶ್ನೆ 6. ಎಳೆನೀರಿನಲ್ಲಿ ಜೇನುತುಪ್ಪ ಬೆರೆಸಿ ಕುಡಿದರೆ ಆರೋಗ್ಯಕ್ಕೆ ಏನು ಲಾಭ? ನಿಮ್ಮ ಆಪ್ಷನ್ಸ್: ಶಕ್ತಿವರ್ಧನೆ, ಬಿ ಜೀರ್ಣಕ್ರಿಯೆ ಸುಧಾರಣೆ, ಸಿ ಮಲಬದ್ಧತೆ ನಿವಾರಣೆ, ಡಿ ಹೃದಯದ ಆರೋಗ್ಯ. ಇದಕ್ಕೆ ಸರಿಯಾದ ಉತ್ತರ 4 ಆಪ್ಷನ್ಸ್. ಪ್ರಶ್ನೆ 7. ಕರುಳಿನ ಕ್ಯಾನ್ಸರ್ ತಡೆಗಟ್ಟಲು ಏನು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಬಿಸಿ ನೀರು, ಬಿ ಕಡಲೆಕಾಯಿ, ಸಿ ಜ್ಯೂಸ್, ಡಿ ಬೆಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲೆಕಾಯಿ. ಪ್ರಶ್ನೆ 8. ಕಣ್ಣಿನ ಆರೋಗ್ಯಕ್ಕೆ ಯಾವ ಆಹಾರವನ್ನು ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಹಸಿರು ಸೊಪ್ಪು, ಬಿ ನಟ್ಸ್ ಮತ್ತು ಬೀಜಗಳು, ಸಿ ಕ್ಯಾರೆಟ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್. ಪ್ರಶ್ನೆ 9. ಎಣ್ಣೆ ಚರ್ಮದವರು ಯಾವುದನ್ನು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಚಾಕ್ಲೇಟ್, ಬಿ ಮಾಂಸ, ಸಿ ಹಾಲು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ 4 ಆಪ್ಷನ್ಸ್. ಪ್ರಶ್ನೆ 10. ತೂಕ ಕಡಿಮೆ ಮಾಡಲು ಯಾವ ರಸವನ್ನು ಕುಡಿಯಬೇಕು? ನಿಮ್ಮ ಆಪ್ಷನ್ಸ್: ಎ ನಿಂಬೆ ರಸ, ಬಿ ಅಲೋವೆರಾ, ಸಿ ಸೇಬು, ಡಿ ಸೌತೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರಶ್ನೆ 11. ಕೋಪ ಕಡಿಮೆಯಾಗಲು ಏನನ್ನು ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಕಾಳು ಮೆಣಸು, ಬಿ ಲವಂಗ, ಸಿ ಏಲಕ್ಕಿ, ಡಿ ಚಾಕ್ಲೇಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಳು ಮೆಣಸು. ಪ್ರಶ್ನೆ 12. ರಕ್ತಹೀನತೆ ಉಂಟಾದರೆ ಏನನ್ನು ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಪಾಲಕ್ ಸೊಪ್ಪು, ಬಿ ನುಗ್ಗೆಕಾಯಿ, ಸಿ ಶೇಂಗಾ ಬೆಲ್ಲ, ಡಿ ಕೊಬ್ಬರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಪ್ರಶ್ನೆ 13. ಯಾವ ತಿಂಗಳಲ್ಲಿ ಗರ್ಭಿಣಿಯರಾದರೆ ಹುಟ್ಟುವ ಮಗುವಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೇ, ಬಿ ಜೂನ್, ಸಿ ಅಕ್ಟೋಬರ್, ಡಿ ಮಾರ್ಚ್. ಸರಿಯಾದ ಉತ್ತರ ಆಪ್ಷನ್ ಎ ಮೇ. ಪ್ರಶ್ನೆ 14. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸ ಜೇನು ಕುಡಿಯುವುದರಿಂದ ಏನಾಗುತ್ತದೆ?
ನಿಮ್ಮ ಆಪ್ಷನ್ಸ್ ಎ ಉತ್ತಮ ಜೀರ್ಣಕ್ರಿಯೆ, ಬಿ ಪಿತ್ತ ಶಮನ, ಸಿ ಬೊಜ್ಜು ಕಡಿಮೆ, ಡಿ ನೆಗಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಸಿ. ಪ್ರಶ್ನೆ 15. ಒಂದು ಸಿಗರೆಟ್ ಎಷ್ಟು ನಿಮಿಷಗಳ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್ ಎ 10 ನಿಮಿಷ, ಬಿ 11 ನಿಮಿಷ, ಸಿ 5 ನಿಮಿಷ, ಡಿ 1 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 11 ನಿಮಿಷ. ಪ್ರಶ್ನೆ 16. ಹೆಚ್ಚಾಗಿ ಕೋಳಿ ಮಾಂಸ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಮಲಬದ್ಧತೆ, ಸಿ ಪೈಲ್ಸ್, ಡಿ ಅಲರ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಪ್ರಶ್ನೆ 17. ಪ್ರತಿದಿನ ಸೋರೆಕಾಯಿ ಜ್ಯೂಸ್ ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಬೊಜ್ಜು, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಕೊಲೆಸ್ಟ್ರಾಲ್ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ಪ್ರಶ್ನೆ 18. ಕುದುರೆಯ ಸರಾಸರಿ ಆಯಸ್ಸು ಎಷ್ಟು ವರ್ಷ? ನಿಮ್ಮ ಆಪ್ಷನ್ಸ್ ಎ 10 ವರ್ಷ, ಬಿ 50 ವರ್ಷ, ಸಿ 20 ವರ್ಷ, ಡಿ 40 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 20 ವರ್ಷ. ಪ್ರಶ್ನೆ 19. ಅಸ್ತಮಾ ಕಡಿಮೆಯಾಗಲು ಯಾವ ಜ್ಯೂಸ್ ಕುಡಿಯಬೇಕು? ನಿಮ್ಮ ಆಪ್ಷನ್ಸ್ ಎ ಆಮ್ಲ ಜ್ಯೂಸ್, ಬಿ ಕ್ಯಾರೆಟ್ ಜ್ಯೂಸ್, ಸಿ ಆಪಲ್ ಜ್ಯೂಸ್, ಡಿ ಮ್ಯಾಂಗೋ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲ ಜ್ಯೂಸ್. ಪ್ರಶ್ನೆ 20. ಬಟ್ಟೆಗಳನ್ನು ಒಗೆಯದೇ ಧರಿಸುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ ಎ ಚರ್ಮದ ಸೋಂಕು, ಬಿ ಅನಾರೋಗ್ಯ, ಸಿ ತುರಿಕೆ, ಡಿ ಒಳ್ಳೆಯ ನಿದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೇ ತಿಂಗಳಲ್ಲಿ ಗರ್ಭಿಣಿಯರಾದವರಿಗೆ ಹುಟ್ಟುವ ಮಗುವಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ ಎಂದು ನ್ಯಾಷನಲ್ ಅಕಾಡೆಮಿ ಆಫ್ ಸ್ಪೇನ್ ವರದಿಯು ತಿಳಿಸಿದೆ. ಮೇ ತಿಂಗಳಲ್ಲಿ ಗರ್ಭಿಣಿಯಾಗುವ ಮಹಿಳೆಯು ಜನವರಿ ಫೆಬ್ರವರಿಯಲ್ಲಿ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಈ ಅವಧಿಯಲ್ಲಿ ಹುಟ್ಟುವ ಮಕ್ಕಳನ್ನು ಅಕಾಲಿಕ ಶಿಶುಗಳು ಎಂದು ಕರೆಯಲಾಗುತ್ತಿದ್ದು, ಈ ತಿಂಗಳಲ್ಲಿ ಜನಿಸುವ ಮಕ್ಕಳಲ್ಲಿ ಉಸಿರಾಟದ ಮತ್ತು ಜೀರ್ಣಕ್ರಿಯೆ ಹಾಗೂ ಜ್ವರದ ಸಮಸ್ಯೆಗಳು ಕಾಡುತ್ತವೆ ಎಂದು ಸಂಸ್ಥೆಯು ತಿಳಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ.